ಹಾಯ್ ಸ್ನೇಹಿತರೆ, ನಾನೀಗ ನಿಮಗೆ ಹರವೆ ಸೊಪ್ಪಿಂದು ಕೆಂಪು ಹರವೆ ಸೊಪ್ಪು, ನಮ್ಮಲ್ಲೆಲ್ಲ ದಂಟಿನ ಸೊಪ್ಪು ರಾಜಗಿರಿ ಅಂತಾರೆ ಉತ್ತರ ಕರ್ನಾಟಕದಲ್ಲಿ. ನಮ್ಮ ಈ ಕಡೆ ಮಲೆನಾಡು ಸೈಡ್ ನಾವು ಹರವೆ ಸೊಪ್ಪು ಅಂತೀವಿ. ಕೆಂಪು ಹರವೆ ಇದು ಒಂದು ಕಟ್ಟು ಇತ್ತು. ಒಂದು ಕಟ್ಟಲ್ಲಿ ಅರ್ಧ ಕಟ್ಟನ್ನು ನಾನು ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಒಂದು 2-3 ಸಲ ಚೆನ್ನಾಗಿ ತೊಳೆದೆ. ಮರಳಿರುತ್ತೆ ಅದ್ರಲ್ಲಿ, ಹಂಗಾಗಿ ಚೆನ್ನಾಗಿ ತೊಳೆದು ಸಣ್ಣ ಹೆಚ್ಚಿ ಅದನ್ನು ಹೆಚ್ಚಿದ ಮೇಲೆ ತೊಳಿಬಾರ್ದು, ಅದರಲ್ಲಿಂದ ವಿಟಮಿನ್ಸ್ಗಳೆಲ್ಲ ಹೋಗ್ತವೆ. ಹಾಗಾಗಿ ಹೆಚ್ಚಕ್ಕೆ ಮೊದಲೇ ನಾವು ಕ್ಲೀನ್ ಮಾಡಿದ ಮೇಲೆ ತಕ್ಷಣ ಅದನ್ನು ಫ್ರಿಜ್ಜಾಗಿ ಹಿಡಿದನ್ನು ತೊಳೆಯೋಕೆ ಹೋಗಬೇಡಿ. ನಾವು ಉಪಯೋಗ ಮಾಡ್ತೀವಲ್ಲ ಅದನ್ನು ಮಾತ್ರ ತೊಳ್ಕೊಳ್ಳಿ, ಆಯಿತಾ. ಫ್ರಿಜ್ಜಾಗಿ ಹಿಡಿದನ್ನು ಒಂದು ಪೇಪರಲ್ಲಿ ಸುತ್ತಿ ಕವರಲ್ಲಿ ಕಟ್ಟಿಡಿ, ತುಂಬ ದಿನ ಇರುತ್ತೆ, ಹಾಳಾಗಲ್ಲ. ನಾವೇನು ಉಪಯೋಗ ಮಾಡ್ತೀವಲ್ಲ ಆ ದಿನಕ್ಕೆ ಅದನ್ನು ಮಾತ್ರ ತೊಳೆದು ಕ್ಲೀನ್ ಮಾಡ್ಕೊಂಡು ಹೆಚ್ಚಬೇಕು. ಅದನ್ನು ಸಣ್ಣಕ್ಕೆ ಹೆಚ್ಚಿದ ಮೇಲೆ ಒಂದು ಮುಷ್ಟಿಯಷ್ಟು, ಮುಷ್ಟಿ ಗಾತ್ರ ಹಿಂಗೆ ಹೆಸರುಬೇಳೆ ಹಾಕಿದ್ದೀನಿ. ನಾವು ತೊಗರಿಬೇಳೆ ಉಪಯೋಗ ಮಾಡಲ್ಲ. ಹೆಸರುಬೇಳೆ ಮತ್ತು ಹೆಚ್ಚಿದ್ದ ಹರವೆ ಸೊಪ್ಪು, ಕೆಂಪು ಹರವೆ ಸೊಪ್ಪನ್ನು ಹಾಕಿ ಸಣ್ಣ ಕುಕ್ಕರಲ್ಲಿ ಬೇಯಿಸ್ಕೊಂಡೆ. 1-2 ಕಪ್ ನೀರು ಹಾಕಿ 1-2 ಸಿಟಿ ಹೊಡಿಸಿ ಸಣ್ಣ ಬೆಂಕಿಯಲ್ಲಿ ಇಟ್ಕೊಂಡು 2 ಸಿಟಿ ಹೊಡಿಸಿದೆ. ಅದನ್ನು ಆಮೇಲೆ ನಂತರ ನಾನು ಒಂದು ಬಾಣಲೆಯಲ್ಲಿ ಏನು ಮಾಡಿದೆ, ಇದು 1.5 ಲೀಟ್ರ್ ಇದೆ ನೀರಿದು, ಅಳತೆ ಪಾತ್ರೆ. ಇದಕ್ಕೆ ನಾನೊಂದು ಖಾರ ಇದ್ದಿದ್ದು ಮೆಣಸರೆ ಒಂದು 4-5 ಸಾಕು. ಖಾರ ಇಲ್ಲ ಅಂದರೆ ಇನ್ನೊಂದೆರಡು ಜಾಸ್ತಿ ಹಾಕೊಳ್ಳಿ. ನೀವು ಎಷ್ಟು ಖಾರ ತಿಂತೀರ ಅದ್ರ ಮೇಲೆ ಡಿಪೆಂಡು. ನಾನು ಈ ಪಾತ್ರೆಗೆ ಒಂದು 5-6 ಮೆಣಸು, 6-7 ಮೆಣಸು ಹಾಕಿದ್ದೀನಿ. ಆಮೇಲೆ 1.5 ಚಮಚ ಕೊತ್ತಂಬರಿ, ಧನಿಯಾ ಕಾಳು, ಅರ್ಧ ಚಮಚ ಜೀರಿಗೆ, ಅರ್ಧಕ್ಕೊಂಚೂರು ಕಡಿಮೆ ಸಾಸಿವೆ, 8-10 ಕಾಳು ಮೆಂತೆ, ಇದಿಷ್ಟು. ಆಮೇಲೆ ಇದಿಷ್ಟನ್ನು ಬಾಣಲೆಯಲ್ಲಿ ಹಾಕಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು, ನಾವು ಕೊಬ್ಬರಿ ಎಣ್ಣೆನೇ ಉಪಯೋಗ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆಯಲ್ಲಿ ಒಳ್ಳೆಣ್ಣೆ ಜಾಸ್ತಿ ಹೆಚ್ಚಿಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಉಪಯೋಗ ಮಾಡಬೇಡಿ. ಕೊಬ್ಬರಿ ಎಣ್ಣೆನೇ ಉಪಯೋಗ ಮಾಡಿ. ನಾನು ಕೊಬ್ಬರಿ ಎಣ್ಣೆಲ್ಲ ಹುರಿದೆ ಅದನ್ನೆಲ್ಲ ಕೊತ್ತಂಬರಿ, ಜೀರಿಗೆ, ಮೆಂತೆ, ಸಾಸಿವೆ, ಒಣಮೆಣಸಿನ್ಕಾಯಿ ಎಲ್ಲವನ್ನು ಹುರಿದ ಆಮೇಲೆ ಅದಕ್ಕೆ ಕಾಯಿ ಅರ್ಧ ಕಡಿಯಲ್ಲಿ 3/4 ಕಡಿ, ಅದರಲ್ಲಿ 2 ಭಾಗ ಮಾಡ್ತೀವಲ್ಲ, ಒಂದು ಭಾಗದಲ್ಲಿ 3/4 ಭಾಗ ಹಾಕಿ ಎಲ್ಲ ನುಣ್ಣಗೆ ರುಬ್ಬಿದೆ. ಮಸಾಲೆ ಹಾಕಿ ಹುಣಸೆ ಹಣ್ಣನ್ನು ನೆನೆಸೋದಕ್ಕೆ ಹಾಕಿ ರುಬ್ಬಿದೆ ಎಲ್ಲ ಒಟ್ಟಿಗೆ. ನುಣ್ಣಗೆ ರುಬ್ಬಬೇಕು. ಸಾರಿಗಾರೆ ಪುಡಿ ಮಾಡ್ತೀವ ನುಚ್ಚಾಗೆ, ಸಾಂಬಾರಿಗೆ ಯಾವಾಗಲೂ ನುಣ್ಣಗಿರುಕು ಮಸಾಲ, ಆವಾಗಲೂ ರುಚಿ ಅದು. ರುಬ್ಬಿ ಇದರಲ್ಲಿ ಹಾಕಿದ್ದೀನಿ ನೋಡಿ. ಈಗ ನಾನು ಹಾಕಿ ಆ ಬೇಳೆನೂ ಮತ್ತು ಸೊಪ್ಪನ್ನು ಇದಕ್ಕೆ ಹಾಕಿದ್ದೀನಿ. ತುಂಬ ಸೊಪ್ಪು ಹಾಕಬೇಡಿ, ಬಾಯಿಗೆ ಬರುತ್ತೆ. ಒಂದು ಅರ್ಧ ಕಟ್ಟಂದು ಇಷ್ಟು ಸಾಂಬಾರಿಗೆ ಕರೆಕ್ಟ್ ಆಗುತ್ತೆ ಈ ಪಾತ್ರೆಗೆ, ಇಷ್ಟು ಅಳತೆದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಈಗ ನಾನು ಕುದಿಯಕ್ಕಿಟ್ಟಿದ್ದೀನಿ. ಚೆನ್ನಾಗಾಗಿ ಸಾಂಬಾರು ತುಂಬ ಟೇಸ್ಟಿಯಾಗಿದೆ, ಘಮ ಆಗ್ತಾಯಿದೆ. ಸ್ವಲ್ಪ ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡಿ. ಮತ್ತೇನಾದರೂ ಕಡಿಮೆ ಅನ್ನಿಸ್ತಂದರೆ ನೀವು ನೋಡ್ಕೊಂಡು ಹಾಕ್ಬೋದು. ಒಂದು ಸಣ್ಣ ಚಮಚದಲ್ಲಿ ಒಂದು ಅರ್ಧ-ಮುಕ್ಕಾಲು ಚಮಚ ಅರಿಶಿನ ಪುಡಿ ಇಷ್ಟು ಹಾಕಿಬಿಡಿ. ಹಾಕಿ ಕುದಿಯೋಕೆ ಇಟ್ಕೊಳ್ಳಿ. ಬದಿಗೆ ಸೈಡಲ್ಲಿ ನೀವು ಏನು ಮಾಡಿ ಅಂದರೆ, ಇನ್ನೊಂದು ಬಾಣಲೆಗೆ, ಮಸಾಲೆ ಹುರಿದಿದ್ದ ಬಾಣಲೆಯಲ್ಲಿ ಕೊಬ್ಬರಿ ಎಣ್ಣೆ, ಜೀರಿಗೆ, ಸಾಸಿವೆ ಅಂದರೆ 1/4 ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ, ಒಂದು ಪುಟ್ಟ ಚಮಚದಲ್ಲಿ ಇಂಗು, ಅದಷ್ಟನ್ನು ಒಗ್ಗರಣೆ ಮಾಡ್ಕೊಳ್ಳಿ. ಫಸ್ಟಿಗೆ ಕೊಬ್ಬರಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಚಟ ಹೊಟ್ಲಿ ಅದು. ನಂತರ ಅದಕ್ಕೆ ಹಿಂಗೆ ಹಾಕಿ ಘಮ ಪರಿಮಳ ಬರ್ತೀವಾಗ ಅದನ್ನು ಇಳಿಸಿಟ್ಬಿಡಿ ಕೆಳಗೆ. ಈಗ ಸಾಂಬಾರು ಕುದ್ದಿದೆ ನೋಡಿ. ಸಾಂಬಾರು ಬಹಳ ರುಚಿಯಾಗಿದೆ, ನೀವುಗಳು ಮಾಡಿ. ಅದಕ್ಕೆ ಈ ಒಗ್ಗರಣೆನ ನಾವು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಡ್ತೀವಿ. ತುಂಬ ರುಚಿಯಾಗುತ್ತೆ ಸಾಂಬಾರು. ಎಲ್ಲರೂ ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಮೆಸೇಜಲ್ಲಿ ಹಾಕಿ ಕೇಳಿ, ಗೊತ್ತಾಗಿಲ್ಲ ಅಂದರೆ. ಉಡುಪಿ ಕಡೆ ಸಾಂಬಾರು ಯಾವತ್ತೂ ತುಂಬ ಹೆಸರು ಮಾಡಿದೆ, ತುಂಬ ಟೇಸ್ಟಿಯಾಗಿರುತ್ತದು. ನಾವು ಹಾಕೋ ಪ್ರಮಾಣಗಳು ಕರೆಕ್ಟಾಗಿರ್ಬೇಕು, ಅದಕ್ಕೆ ಬಹಳ ಚೆನ್ನಾಗಾಗುತ್ತೆ. ಇದನ್ನು ನೀವು ಹುರಿದು ಹಾಕಬೇಕಂತನಿಲ್ಲ, ಹಸಿನೂ ಹಾಕಿ ಮಾಡ್ಬೋದು, ಚೆನ್ನಾಗಾಗುತ್ತೆ. ನಾನಿವತ್ತು ಈ ಮಸಾಲೆಗಳನ್ನೆಲ್ಲ ಹುರಿದು ಹಾಕಿದೆ. ಇದು ಒಂದು ರೀತಿ ನಮಗೆ ಹೇಗಿರುತ್ತೆ ಅಂತಂದರೆ ಒಳ್ಳೆ ಆರೋಗ್ಯ ಕೊಡುತ್ತೆ. ನಾವು ಮನೇಲಿ ಎಲ್ಲ ರೆಡಿ ಮಾಡೋದ್ರಿಂದ, ಹೊರಗಿಂದ ಯಾವುದನ್ನು ಪೌಡ್ರ್ ಹಾಕಲ್ಲ, ಮನೇಲೆಲ್ಲ ಹುರಿದು ಮಾಡೋದ್ರಿಂದ ಇದು ನಮ್ಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊಪ್ಪಾಯಿತು, ಈ ಸಾಂಬಾರು ಮಸಾಲೆಗಳಾಯಿತು. ಹಾಗಾಗಿ ಎಲ್ಲರೂ ಮಾಡಿ. ಗೊತ್ತಾಗಿಲ್ಲ ಅಂದರೆ ಕೇಳಿ, ಕಾಮೆಂಟ್ನಲ್ಲಿ ಮೆಸೇಜ್ ಹಾಕ್ತಿರಲ್ಲ ಅದರಲ್ಲಿ ಕೇಳಿ ಹೇಳ್ತೀನಿ. ತುಂಬ ಚೆನ್ನಾಗಾಗಿದೆ. ನೀವೆಲ್ಲ ಮಾಡಿ ಊಟ ಮಾಡಿ ನೋಡಿ ಹೇಳಿ. ಧನ್ಯವಾದಗಳು.